ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವು ಇದೆ ಅಲ್ಲವೇ ದೇವ ಭಗವಾನ್ ಭಾಸ್ಕರ. ನನ್ನ ಜಲಾಂತ ಪ್ರಭೆಯಿಂದ ಸೃಷ್ಟಿಯ ಜಗತ್ತನ್ನು ಬೆಳಗುವುದು ಪರಮಾತ್ಮ ಸಂದೇಹದ ಅಂಧಕಾರವನ್ನು ಬಯಸಿ ನನ್ನನ್ನು ಉದ್ಧರಿಸಿದೇವ. ಸಪ್ತಾಸ್ವರರತಾರೂಢಂ ಪ್ರಚಂಡಂ ಶ್ವೇತಪದ್ಮ ಕಶ್ಯಪಾತ್ಮಜಂ ಶ್ವೇತಪದ್ಮಾಂ ದೇವಂ ನಮಾಮಿ. ಓಂ ನಮೋ ನಾರಾಯಣಾಯ. ಓಂ ನಮೋ ಸೂರ್ಯನಾರಾಯಣಾಯ. ಓಂ ನಮೋ ಸೂರ್ಯನಾರಾಯಣಾಯ. ಕರ್ಣ ಮಗು. ಯಾರು ಕರ್ಣ? ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ ನನ್ನ ಜನ್ಮದಾತಿ, ನನ್ನನ್ನು ಅಡದ ಮಾತೆ. ಅಮ್ಮ, ನಿನ್ನ ಕಂಡೈದನವೇ ಸುದಿನವು. ಅಮ್ಮ, ಸಾಷ್ಟಾಂಗ ನಮಸ್ಕಾರಗಳು ಮಾತಾಡ. ಕೀರ್ತಿಶಾಲಿ ಹಾಗೂ ಕಂದ, ಕೀರ್ತಿಶಾಲಿ ಹಾಗೂ. ಎಂತಹ ಕೀರ್ತಿ ಅಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ಬಿಸಾಡಲು ನಾನು ಮಾಡಿದ ದ್ರೋಹವೇನು ತಾಯಿ? ಅಮ್ಮ, ಅಮ್ಮ ತಾಯೇ, ನಿನ್ನ ಕಂದ ನಾನೇನಮ್ಮ, ಈ ಜೀವನಿನಗಾಗಮ್ಮ. ಅಮ್ಮ, ಅಮ್ಮ ಜನನೇ ನಿನ್ನ ಕಂದ ನಾನೇನಮ್ಮ, ಈ ಜೀವನಿನಗಾಗಮ್ಮ. ಕಡಲಾಳವನ್ನು ಉಕ್ಕುತ ನದಿಯೋ, ಕಡಲಾಳವನ್ನು ಉಕ್ಕುತ ನದಿಯೋ, ಸಾಗರದಂತೆ ಹರಿಯುವವೋ, ಸಾಗರದಂತೆ ಉಕ್ಕುತದಲ್ಲಿಯೋ, ನಾನಿಲ್ಲಲೋ ನೀ ನನ್ನನೋ. ಅಮ್ಮ, ನಾನಿಲ್ಲಲೋ ನೀ ನನ್ನನೋ. ಹುಡುಕಾಡುತ್ತಾ ಅಲಗಾಡುತ್ತಾ, ಹುಡುಕಾಡುತ್ತಾ ಅಲಗಾಡುತ್ತಾ ನಮಾಡಲು ಮಾತಾಡಲು. ಅಮ್ಮ, ನಿನ್ನ ನೋಡಲು ನಿನ್ನ ಮಾತಾಡಲು ಸಡಗರ ದಿನ ಬಂದೆನೋ, ದಿನ ಬಂದೆನೋ. ಅಮ್ಮ ಜನನಿ, ನಿನ್ನ ಕಂದ ನಾನೇನಮ್ಮ, ಈ ಜೀವನಿನ ಭಾಗಮ್ಮ.
ಅಮ್ಮ ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ಬಿಸಾಡಲು ಕಾರಣವೇನಮ್ಮ? ನಾನು ಮಾಡಿದ ದ್ರೋಹವೇನು ತಾಯಿ? ಅಮ್ಮ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನದೆ ಬಿಟ್ಟು ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕು. ಹೀಗಿರುವಾಗ ಈ ಸೂತಪುತ್ರನನ್ನು ಎಲ್ಲರೂ ನನ್ನನ್ನು ಸೂತ ನೀಚ ಹೀನನೆಂದು ಕರೆಯುವರಲ್ಲಮ್ಮ. ನಾನು ಮಾಡಿದ ಅಪರಾಧವೇನು ತಾಯಿ? ನಾನು ನೊಂದು ಕುಗ್ಗಿ ಹೋಗುತ್ತಿದ್ದಾಗ ಒಂದೇ ಒಂದು ಮಾತಿನಿಂದ ಇದನ್ನೆಲ್ಲ ಪರಿಹರಿಸಬಹುದಾಗಿದ್ದ ನೀನು ಏತಕ್ಕೆ ಚಿಂತಿಸುವ ತಾಯಿ? ಅಮ್ಮ, ನೀನು ನನ್ನ ಹೆತ್ತಮ್ಮ. ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಪಿ ಆಗಲಾರೆ. ಹೋಗಲಿ ಬಿಡು ತಾಯಿ. ಇಷ್ಟು ದಿನ ಮೇಲಾದರೂ ನಿನ್ನ ಮಗನೆಂಬ ಮಮಕಾರವು ಬಂದಿತಲ್ಲ ತಾಯಿ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಅಮ್ಮ,
ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರುತ್ತಿರುವುದು. ಕರ್ಣ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು. ಇಲ್ಲಿವರೆಗೂ ನೀನು ಬದುಕಿದ್ದ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲೆಂದು ಅಪ್ಪಿ ಮುದ್ದಾಡಲೆಂದು ಓಡೋಡಿ ಬಂದೆ ಕಂದ. ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಎಲ್ಲ ಕಷ್ಟಗಳಿಗೂ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ. ಜನ್ಮದಾತೆ ಪರಮ ಪುನೀತೆ ಮಧುದೇವತೆ ತಾಯೇ ಮಧುದೇವತೆ ಸಾಕಿದೆ ಅಮ್ಮ ಮಕ್ಕಳವರನ್ನು ಸಾಕಿದೆ ಕರುಳನ ಪಂತನ ಬಳಲಲ್ಲಿ ನೋಡಿದೆ ಅಮ್ಮ ಮಕ್ಕಳವರನ್ನು ಕರುಳನ ಕಂದನ ಬರಳಲಿ ನೋಡಿದೆ ಜನ್ಮದಾತೆ ಪರಮ ಪುನೀತೆ ಮಮತೆಯ ಮಾತೃದೇವತೆ ತಾಯಿ ಮಮತೆಯ ಮಾತೃದೇವತೆ ಕರೆದರೆ ನಾ ಬರಲಾರೆ ನೀಯನ್ನ ಕರೆದರೆ ನಾ ಬರಲಾರೆ ಯೋಧನನ ಕೈ ಬಿಡಲಾರೆ ಯೋಧನನ ಕೈ ಬಿಡಲಾರೆ ವೈರಿ ಪಾತನ ಶಿರ ಉಳಿಸಲಾರೆ ಅಮ್ಮ ವೈರಿ ಪಾತನ ಶಿರ ಉಳಿಸಲಾರೆ ಎಂದು ನಾನು ಬಿಡಲಾರೆ ಪರಮ ಪುನೀತೆ ಮಮತೆಯ ಮಾತೃದೇವತೆ ತಾಯೇ ಮಮತೆಯ ಮಾತೃದೇವತೆ ಅಮ್ಮ ತಾಯೇ ಅಮ್ಮ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು.
ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರೋ ಆ ಪಾಂಡವರು ಸುಕೃತ ಶಾಲೆಗಳಲ್ಲವೇ? ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಹಾಗೆಲ್ಲ ಮಾತನಾಡಬೇಡ ಕರೆದ. ಆದದ್ದು ಹಾಗೆ ಹೋಯಿತು. ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಗೆಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವೋ ದೊರಕಿದಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವೋ ದೊರಕಿದಮ್ಮ. ಕರುಣೆಯ ತೋರದೆ ಕುವರನು ಕೊರದೆ ಅಮ್ಮ, ಕರುಣೆಯ ತೋರದೆ ಕುವರನ ಕೊರದೆ ಹೀಗೆ ಋಣವ ಎಂದಿಗೆ ಋಣವ ತೀರಿಸೆನಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಎಸಿದೆಯಂತೆ ಅಮ್ಮ, ತಾಯೇ ಜನಿಸಿದ ಮರುಕ್ಷಣವೇ ಜಲಕ್ಕೆ ಎಸಿದೆಯಂತೆ. ಬಹುದಿನ ನಾನಾಗ ಬಹುಮನಾಗ ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವೋ ದೊರಕಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ನಾ ಮಾಡಿದ ಅಪರಾಧ ಏನದು ತಾಯಿ? ನಾ ಮಾಡಿದ ಅಪರಾಧ ಏನದು ತಾಯಿ? ಅಕ್ಷಮ್ಯವೆನಿಸಿ ಜೀವವ ತೊರೆಯಲಿ, ಅಕ್ಷಮ್ಯವೆನಿಸಿ ಜೀವವ ತೊರೆಯಲಿ. ಮಗನೆಂಬ ಮಮಕಾರ ಏನಿಲ್ಲ ತಾಯೇ ಅಮ್ಮ, ಮಗನೆಂಬ ಮಮಕಾರ ಏನಿಲ್ಲ ತಾಯೇ. ಐವರ ಮಾತೆ ನಿನಗೆ ಹೊದು ಬರದೆ, ಐವರ ಮಾತೆ ನಿನಗೆ ಹೊದು ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವೋ ದೊರಕಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ, ಫಲಿಸಿದಮ್ಮ, ಫಲಿಸಿದಮ್ಮ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ನಡೆಸಿಕೊಡುವೆನು? ನಾನು ಜೀವಿಸಿರೋ ತನಕ ಸ್ವಾಮಿಗೆ ದ್ರೋಹವನ್ನು ಮಾಡಲಾರೆನು. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಟ್ಟಿ ಬೇಡುವೆ. ಪಾಂಡವರನ್ನು ಉಳಿಸಿ ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪರದಾತನನ್ನು ತೊರೆದರೆ ನನ್ನನ್ನೇ ನಂಬಿರುವಾಗ ಆತನ ಕಾರ್ಯವನ್ನು ನನ್ನಿಂದಲೇ ಸಾಧಿಸಲ್ಪಡುವುದು.
ಕೊಡುವಾಗ ಇದರ ಸಂಬಂಧಗಳು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ಕೊಲೆಪಾತಕ್ಕಿಂತಲೂ ಕೀಳಾಗುವುದಿಲ್ಲವೇ ತಾಯಿ? ಇದರಿಂದ ನಮ್ಮ ತಂದೆ ತಾಯಂದರು ನರಕಕ್ಕೆ ಬೀಳೋದಿಲ್ಲವೇ? ನಾಳೆ ಜನಿಸುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಅಪಕೀರ್ತಿಯು ಶಪಿಸಿದರೆ ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ಹಿತಬೋಧನೆಯನ್ನು ಮಾಡುತ್ತಾಯಿ. ಅಮ್ಮ, ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಪುತ್ರರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ ಕುಮಾರ? ಅಮ್ಮ, ಇದುವರೆಗೂ ಆ ಸಹೋದರರು ಯಾರೆಂಬ ವಿಚಾರವು ತಿಳಿಯದೆ ನೀನು ಎಳತನದಲ್ಲಿ ನಿಷ್ಕರಣೆಯಿಂದ ಬೆಳೆದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗುವುದು. ಅದು ಪುನಃ ಚಿಗುರುವುದೇ ತಾಯಿ. ಮಮ್ಮಂ ಪ್ರಾಣಾಯ ಪಾಂಡವಾಯ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದೆ ತಾಯಿ? ಬಿಡು ನಿನ್ನ ಚಿಂತೆಯನ್ನು. ಕರ್ಣ, ವೀರಾಧಿ ವೀರನೂ ಆದ ನೀನು, ಶೂರಾಧಿ ಶೂರನೂ ಆದ ಆ ಸುಯೋಧನನು ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ ಕಂದ? ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗು ಕುಮಾರ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವರೆಗೂ ಹೋರಾಡಿ ಆ ನನ್ನ ಸ್ವಾಮಿಯನ್ನು ಮಡಿಯುವನು. ಉಳಿದಿದ್ದು ದೈವಚ್ಛ. ಅಮ್ಮ, ಆತನಿಗೆ ನನ್ನ ಮೇಲಿರುವ ಪ್ರೀತಿ ವಿಶ್ವಾಸಗಳು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ದೂಡಿ ಬಿಟ್ಟಿರುವಾಗ ನನ್ನನ್ನು ಕರೆದೊಯ್ದು ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದನಲ್ಲ. ನನ್ನ ಪ್ರಾಣದಂತೆ ಹೃದಯದ ಸಖನಂತೆ ಅವನು ನನ್ನನ್ನೇ ನಂಬಿರುವಾಗ ಇಂತಹ ಸಮಯದಲ್ಲಿ ನಾನು ಆತನ ತರೆದರೆ ಅದು ಧರ್ಮವೆನಿಸುವುದೇ ತಾಯಿ? ಖಂಡಿತವಾಗಿಯೂ ನಾನು ಒಪ್ಪುವುದಿಲ್ಲ. ಈ ಯುದ್ಧದಲ್ಲಿ ಪರಾನ್ಮುಖಲಾಗಲಾರನು. ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ. ಅವರನ್ನು ಉಳಿಸು. ಆಗಬಹುದು ತಾಯಿ, ಆದರೆ ಯಾರನ್ನಾದರೂ ಉಳಿಸುವೆನು. ಆ ಪರಮ ವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರ. ಕರ್ಣ, ಏಕಪ್ಪ, ಆ ನನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ? ಹೌದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಡಬೇಕು. ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡು ನಿನ್ನ ಚಿಂತೆಯನ್ನು. ಕಡೆಯದಾಗಿ ನಿನ್ನ ತಾಯಿ ಒಂದು ಮಾತನಾದರೂ ನಡೆಸಿಕೊಡುವೆಯಾ ಪುತ್ರ? ಕೇಳು ತಾಯಿ, ಇದರಿಂದಲಾದರೂ ನನ್ನ ಹೆತ್ತ ತಾಯಿ ಋಣವನ್ನು ತೀರಿಸುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ ಕಂದ? ಹೌದು ಅಮ್ಮ, ಈ ಕರ್ಣನಂತ ನಿನ್ನ ಮಾತನ್ನು ನಡೆಸಲಾರದ ಕಳಪಾಪಿ ಎಂದು ಭಾವಿಸಿದೆಯಾ? ಕೇಳು ಮಾತೆ. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ಬಿಡಲಲ್ಲೇ ಅಮ್ಮ. ಸತ್ಯ ಧರ್ಮವನ್ನು ನಾ ಬಿಡಲಲ್ಲೇ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯನು ಜನನಿಯೇ. ಅಂದೇಹವ ಬಿಡು ಅಮ್ಮ, ಕರುಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ನಾ ಮತ್ತೊಂದು. ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ನಾ ಮತ್ತೊಂದು.
ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಅಯ್ಯೋ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆಯುಷ್ಯ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಆದ್ರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ ದಟ್ಟ ಬಾಣವನ್ನು ಪುನಃ ತಡಬೇಡ. ಹಾ ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಏ ಸೂರ್ಯಚಂದ್ರಗಳಿರ, ಮಣಿಗಳಿರ, ನೀನು ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಈ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನು ಕಿತ್ತುಕೊಂಡನು. ಅಮ್ಮ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಕೂಡದೆಂದು ವಾಗ್ದಾನ ಪಡೆದಿರುವಳು. ಆಗಲಿ ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷರವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗೆ ಮಡಿಯುವನು. ಉಳಿದಿದ್ದು ದೈವಚ್ಛ ತಾಯಿ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷದಿಂದ ಆಗಲಿ. ಹೋಗಿ ಬಾ ತಾಯಿ. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡಮ್ಮ. ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪಿಯೇ ನಾನು. ಅದೇನೆಂದು ಹೇಳು ಕಂದ, ಅದೇನೆಂದು. ಅಮ್ಮ, ಈ ಯುದ್ಧ ಮುಗಿಯವರೆಗೂ ನಾನು ನಿನ್ನ ಕಂದನೆಂಬ ವಿಚಾರವು ಯಾರಿಗೂ ತಿಳಿಯಕೊಡುವುದು. ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ಸತ್ಯಸಂಧನಾದ ಅರ್ಜುನ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನ ಅಡಿದಾರಿಗಳಲ್ಲಿ ಮುಟ್ಟಿ ಬೇಡಿಕೊಳ್ಳುವುದು ತಾಯಿ. ಸಂಕಟ ಮಗನೇ, ಈ ಸಂಕಟ ನಾಶಗಳಿಂದಲೇ ಧರ್ಮ ಸಾಮ್ರಾಜ್ಯವು ಉದ್ಧಾರವಾಗುವಂತಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಪರಮಾತ್ಮ ಹರಿತವರಾರೋ ಬಲ್ಲವರಾರಿಹರೋ ಹರಿಯಲ ಸಾಧ್ಯವೋ ದೇವಾ, ಹರಿಯಲ ಸಾಧ್ಯವೋ ಪರಮಾತ್ಮ. ಅಯ್ಯೋ ಇದೇ ಪರಮಾತ್ಮ. ಹರಿತವರಾರೋ ಬಲ್ಲವರಾರಿಹರೋ ದೇವಾ, ಹರಿಯಲ ಸಾಧ್ಯವೋ ಪರಮಾತ್ಮ. ಅಯ್ಯೋ ಮಾನವನಾಗಿ ಜನಿಸಿದವರು ಯಾರಾದರೂ ಯಾರಿಹರೇ ಪರಮಾತ್ಮ. ಮಾನವನಾಗಿ ಜನಿಸಿದವರು ಯಾರಾದರೂ ಸುಖಿ ಯಾರಿಹರೇ ಹೋಗವಿದ್ದರು ಸರಿ ಪರಮಾತ್ಮ. ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ನೀನಾಡಿಸಿದಂತೆ ಆಡವುದೇ ಅಮ್ಮ. ಹರಿತವರಾರೋ ಬಲ್ಲವರಾರಿಹರೋ ದೇವಾ, ಸಾಧ್ಯವೋ ವಿಧಿಯೇ
ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ ಮಹಾರಥಿಕ ಬಹುಪದಾದಿ ಪರಿರೂಪ ಪಟ ಮಹಾರಥಿಕ ಬಹುಪದಾದಿ ಪರಿರೂಪ ಮಹೋದ್ಧಾರಿ ಪಟ ಸಮಕ್ರಾಂತ ವಿಜಯ ಜವದಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಹಲೋ ಭೀಷ್ಮಾದಿ ಕೌರವ ಅನೇಕ ಬಹುಬಾಂಧವರ ಅಹಿತದೋಳ್ ಜ್ಞಾನಿಯೇ ಸುಖಂ ಪಂದು ಮಹಾಘೋರ ತರತಿ ಯದುವರ ಅಹಿತ ನಿವಹಿತ ತುರುಗ ಗಜ ಸಹಿತ ವಿಭವದೆ ಮುದಿತ ಕೊಹಿನ ರೋಜಿ ಕುಲ ಮಹಾಪಿಳಿಗಿಲ ಕೊಹಿನ ರೋಜಿ ಕುಲ ಮಹಾಪಿಳಿಗಿಲ ರೂಪ ಭರಿತ ಕುರು ವಿಷಯ ಪರಿಕಲಿತ ರೂಪ ಪರಿತ ಕುರು ವಿಷಯ ಪರಿಕಲಿತ ವಿಜಯ ಜವದಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಬಂದಿರುವ ಮಹಾವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷಗಳಿಂದ ಪ್ರಾಣಗಳನ್ನು ತೃಣವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉತ್ತೇಜಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿರುವನು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಇತ್ತ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಆ ಸ್ವರ್ಣಮಯವಾದ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಭೀಷ್ಮನು. ನೆರೆಗೂದಲಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು, ಆತನೇ ನಿಮ್ಮ ಪೂಜ್ಯ ಪಿತಾಮಹನು, ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಅದಾಗ್ರೆ ಮಾಧವ, ಭೀಷ್ಮನ ಕುರುಪಿತಾಮಹನಿಗೆ ಅನಂತ ಪ್ರಮಾಣಗಳನ್ನು ಸ್ವೀಕರಿಸು ತಾತ. ವಾಸುದೇವ, ನನ್ನ ಜೀವನದಲ್ಲಿ ಇದಂಥ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲವನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಪಾತನವೇ ವಾಸುದೇವ? ಮಿತ್ರ, ಏಕೆ ವಿಚಲಿತನಾಗಿರುವೆ? ಏನಾಯಿತು? ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ಬಾಣಜ್ವಾಳೆಯು ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆ ಹೂವಿನಂತೆ ನನ್ನ ಮುಖವು ಬಾಡಿರುವುದು. ಶರೀರದಲ್ಲಿ ಗಂಭೀರವು ರೋಮಾಂಚನ ಹುಟ್ಟಿರುವುದು. ನಾಲಿಗೆಯು ಒಣಗುತ್ತಿರುವುದು. ಗಾಂಡೀವು ಕೈಯಿಂದ ಕಳಚಿತು. ಕಾಲುಗಳು ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವ ಏನನ್ನು ನನ್ನ ಬಂಧು ಬಾಂಧವರು, ಗುರಿ ಹಿರಿಯರು, ಜ್ಞಾತಿಗಳು, ಮಿತ್ರರು, ಇವರ ದಮನಗಳಲ್ಲಿ ಭರತವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಶೆಯಿಂದ ಇವರು ವಧಿಸಲು ನನ್ನಿಂದ ಆಗದು. ಮೂರು ಲೋಕದ ಸಾರ್ವಭೌಮ ಫಲಿಯುವ ಸಲುವಾಗಿ ನಾನು ಈ ಜ್ಞಾತಿ ಒದಗಿ ಗುರುಹಿಂಸೆಗೆ ಕೈ ಹಾಕಲಾರೇನು. ರಥವನ್ನು ಹಿಂದಿರುಗಿಸು ಮಿತ್ರ, ಇದ್ದವು ನನಗೆ ಬೇಡ. ಅರ್ಜುನ, ಇದೇನು ಇಂತಹ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಪಡೆಯಬೇಡ. ನೀನು ಈ ದೌರ್ಬಲ್ಯಗಳನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ.
ಪರಮಾತ್ಮ ಪರಮಾತ್ಮ ಸಮರತಿ ಸಂಸಾರನ ಕೃಷ್ಣ ಸಮರತಿ ಸಂಸಾರನ ಕೃಷ್ಣ ಸಮರತಿ ಸಂಸಾರನ ಪರಮಾತ್ಮ ಅರ್ಜುನ ಜರತಿ ಗಾಂಡೇವಾ ಸುರತಿ ಕೈಗಾಂಡಿ ಜರತಿ ಗಾಂಡೇವಾ ಸುರತಿ ಕೈಗಾಂಡಿ ಜರತಿ ಗಾಂಡೇವಾ ಸುರತಿ ಕೈಗಾಂಡಿ ಭಜನ ನಾನಾದೆ ಪದವತ್ವರೆ ಪರಮಾತ್ಮ ಭಜನ ನಾನಾದೆ ಪದವತ್ವರೆ ಸಮರತಿ ಸಂಸಾರನ ಕೃಷ್ಣ ಸಮರತಿ ಸಂಸಾರನ ಕೃಷ್ಣ ಸಮರತಿ ಸಂಸಾರನ ಪರಮಾತ್ಮ ಅರ್ಜುನ ಗುರು ಬಾಂಧವರ ಪರಮಾತ್ಮ ಗುರು ಬಾಂಧವರ ಗುರು ಬಾಂಧವರ ಅಲ್ಪ ಭೋಗವ ಭಜಿಸೆ ಪಾರ್ಥಕ್ಕೆ ನಾನಾಗಿ ಪರಮಾತ್ಮ ಅಲ್ಪ ಭೋಜನ ಭಜಿಸೆ ಪಾರ್ಥಕ್ಕೆ ನಾನಾಗಿ ಸಮರತಿ ಸಂಸಾರನ ಕೃಷ್ಣ ಸಮರತಿ ಸಂಸಾರನ ಕೃಷ್ಣ ಸಮರತಿ ಸಂಸಾರನ 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 ಪರಮಾತ್ಮ ಒಂದು ಸಾರಿ ದೃಷ್ಟಿಸಿ ಕುರುಸೈನ್ಯದ ಕಡೆ ನೋಡು. ಭೀಷ್ಮನು ನನ್ನ ಪೂಜಾ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣ ಕೊಟ್ಟ ಗುರು, ಪೂಜ್ಯರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ. ಗುರುವದಿಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷರಿತೆಯೇ ಶೇಷಕರವು. ಬಂದು ಬಂದವರ ರಕ್ತದ ರಾಶಿಗೆ ಭೋಗಕಾಶಿಗಾಗಿ ಅನುಭವಿಸುವ ಇಚ್ಛೆಯೇ ನನಗಿಲ್ಲ. ಅಶಾಶ್ವತ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮ ನಾಶ ಮಾಡೋದು ನನ್ನಿಂದ ಆಗದು, ಸಜ್ಜನ ವಧಿಯು ನನ್ನಿಂದ ಆಗದು. ಕೃಷ್ಣ ಅರ್ಜುನ, ಯಾರನ್ನ ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ ಬೇಟ ಮಾಧವ ಬೇಡಿಕೋ ದೇವ, ಬೇಟ ಮಾಧವ ಗಾಢನೆ ಚರಾವ ರೋಡಿಯಲ್ಲಿ ನಾನು ರುಡಿಯಲ್ಲಿ ನಾನು ರುಡಿಯಲ್ಲಿ ನಾನು ಬೇಡಿಕೋ ಪಾರ್ಥ ಬೇಡಿತನವಿದೆ ಕೊಡು ನೋಡು ಪಾರ್ಥ. ಗಾಢದಿಂದ ಶರವ ಗಾಢದಿಂದ ಶರವ ಗಾಢದಿಂದ ಶರವ ಕೂಡು ಬೇಗ ಪಾರ್ಥ ಕೊಡು ನೋಡು ಪಾರ್ಥ. ಬೇಡಿತನವಿದೆ ನೋಡು ಪಾರ್ಥ. ಕರವೇ ಗಾಂಡವೇಯ ದರ್ಶನ ಪರಮಾತ್ಮ ಅರ್ಜುನ
ಶಿಷ್ಯ ನಾನು ಶಿಷ್ಟ ಪಾಲನ ದುಷ್ಟ ಶಿಷ್ಯ ನಾನು ಶಿಷ್ಟ ಪಾಲನ ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ನಿಷ್ಠೆಯಿಂದ ನೋಡು ಪಾರ್ಥ ಹೇಳಿದ ನವಿಗೆ ನೋಡು ಪಾರ್ಥ ಗುರುವೋ ಬಾಂಧವನ ಪರಮಾತ್ಮ ಅರ್ಜುನ ಗುರುವೋ ಬಾಂಧವನ ನರಕ ಭೋಜನಾಯೇ ಪರಮಾತ್ಮ ಅರ್ಜುನ ನರಕ ಭೋಜನಾಯೇ ನರಕ ಭೋಜನಾಯೇ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಜೀವನ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಜೀವನ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ದೈವನೀಗ ಪಾರ್ಥ ನೋಡು ನೋಡು ಪಾರ್ಥ ಹೇಳಿದ ನವಿವೇಕ ನೋಡು ನೋಡು ಪಾರ್ಥ ಜನಾರ್ದನ ಯುದ್ಧದ ಹೆಸರಿನೆತ್ತಿದರೆ ನನ್ನ ಹೃದಯ ಕಂಪಿಸಿ ತೊಡಗುವುದು ಸಾಹಸದಿಂದ ಸರ್ವಾಂಗಗಳು ನಿಶ್ಚಯವಾಗಿರುವುದು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೋ ಇಲ್ಲವೋ ಹೇಳು ವಾಸುದೇವ. ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ಪಾರ್ಥ, ಯುದ್ಧವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರನು, ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನ, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತಿಸುವ ನೀನು ಯಾರು? ವಿಚಲಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ವಾಸುದೇವ? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ನನಗದರ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಆತ್ಮಮಾಯೆಯಿಂದ ಪ್ರಕೃತಿಯನ್ನಾಚರಿಸಿ ಈ ಭೂಮಿಯಲ್ಲಿ ಅವತರಿಸುವೆನು. ಯಾವಾಗ ಧರ್ಮ ಪತನವು ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಗುರುತುಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳನ್ನು ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಗುರು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಂ ಅಭ್ಯುತ್ಥಾನಮಧರ್ಮಸ್ಯ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಯುಗೇ. ಅರ್ಜುನ, ನಾನು ಮಾಯಾರೂಪಿಯು ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತೇ ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರನು ನಾನು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತಿರುವುದು ನನ್ನಿಂದ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಯೋಗೀಶ್ವರ, ನಿನ್ನ ಈಶ್ವರೂಪವನ್ನು ತೋರಿಸಿ ನನ್ನ ಕೃತಾರ್ಥನಾಗಿ ಮಾಡುತ್ತೇವ. ತಥಾಸ್ತು ಪಾರ್ಥ. ಭಕ್ತ ಬಾಂಧವ ಪಾಡಿದೆ ದೇವ, ಭಕ್ತ ಬಾಂಧವ ದೇವ. ಇಂದು ನಿನ್ನಯ ದಿವ್ಯ ರೂಪವನ್ನು ಪರಮಾತ್ಮ, ಇಂದು ನಿನ್ನಯ ದಿವ್ಯ ರೂಪವನ್ನು ಎಲ್ಲರಿಂದ ನೋಡಿ, ಚಂದದಿಂದ ನೋಡಿ ಮನ ಕರುಷವನ್ನು ಭಕ್ತ ಬಾಂಧವ ಪಾಲಿದೆ ದೇವ, ಭಕ್ತ ಬಾಂಧವ ದೇವ. ಪರಮಾತ್ಮ, ಭಾನು ಕೋಟಿ ದೇವ ಭಕ್ತದಲ್ಪ ಮೋಜ, ಭಾನು ಕೋಟಿ ದೇವ ಭಕ್ತದಲ್ಪ ಮೋಜ. ಉಳಿಯೋಗರಾಯ ಇಳಿದರಾಯ ಉಳಿಯೋಗರಾಯ ಇಳಿದರಾಯ ಬಾಂಧವ ಪಾಲಿದೆ ದೇವ, ದೇವ. ಆಹಾ, ಎಂತಹ ಭಯಾನಕ ರೂಪ ಇದು! ಮಾನವ ಶಕ್ತಿಗಳಿಂದ ನೋಡಲಾರೇನು. ಯೋಗೀಶ್ವರ, ಕರುಣಾಮಯನೇ, ನಿನ್ನ ಸೋಮ ರೂಪವನ್ನು ಧಾರಣೆ ಮಾಡು. ಭಕ್ತ ಪರಾಧೀನ, ಭಕ್ತ ಹೃದಯದಲ್ಲಿ ಮಂದಾಸವನ್ನು ತೋರು. ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಿತವಾದ ನಿನ್ನ ಗಂಭೀರ ಪ್ರಲಾಪವನ್ನು ತೋರಿಸಿತು ವಾಸುದೇವ. ಜಯವನು ಗಳಿಸುವೆ ಪಾರ್ಥ, ಭಯ ನಿನಗೆ ತಗೆ ಧೈರ್ಯದಿಂದಿರು. ಜಯವನು ಗಳಿಸುವೆ ಪಾರ್ಥ. ಕಾಲ ಕರ್ಮವು ನನ್ನದೇ ನೋಡು, ಕಾಲ ಕರ್ಮವು ನನ್ನದೇ ನೋಡು. ಕಾರ್ಯವ ಸಾಧಿಸಿ ನೆರವೇರಿಸು. ಕಾರ್ಯವ ಸಾಧಿಸಿ ನೆರವೇರಿಸು. ಜಯವನು ಗಳಿಸುವೆ ಪಾರ್ಥ, ಭಯ ನಿನಗೆ ತಗೆ ಧೈರ್ಯದಿಂದಿರು. ಜಯವನು ಗಳಿಸುವೆ ಪಾರ್ಥ. ದಾಯಾದಿಗಳಿಗೆ ಮನಸೋಲುವುದೇ, ದಾಯಾದಿಗಳಿಗೆ ಮನಸೋಲುವುದೇ. ರಾಜ್ಯವ ಕೂಟದಿರಿ ನೆರವೇದನು. ರಾಜ್ಯವ ಕೂಟದಿರಿ ನೆರವೇದನು.
ಜಯವನು ಗಳಿಸುವೆ ಪಾರ್ಥ. ಭಯ ನಿನಗೆ ತಗೆ ಧೈರ್ಯದಿಂದಿರು ನೀ, ಜಯವನು ಗಳಿಸುವೆ ಪಾರ್ಥ. ಭಯವನ್ನು ಬಿಡು ಪ್ರಾಣಸಕ, ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪ್ರತಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು ಪಾರ್ಥ.